ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವಿಡಿಯೋ. ಸೊ ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ RTX 300 ಎಕ್ಸ್ಪ್ಲೋರ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡುವ, ಯಾವ್ಯಾವ ತರ ಇದೆ ಅಂತ ಎಲ್ಲ ನೋಡುವ, ಪ್ರಾಕ್ಟಿಕಲ್ ಆಗಿ ಯಾವ್ಯಾವ ಮೆಕ್ಯಾನಿಸಮ್ ಇದೆ ಅಂತ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಮುಂದುವರಿಸುವ. ಫಸ್ಟ್ನೇದಾಗಿ ಬ್ರ್ಯಾಂಡಿಂಗ್ ಅಂತ ಬಂದ್ರೆ ಇದು TVS ನೋರ್ದು. TVS ಎಷ್ಟು ಟ್ರಸ್ಟ್ ಆಗಿದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಹೆಸರು ಬಂದ್ಬಿಟ್ಟು TVS ಅಪಾಚಿ RTX 300 ಅಂತ. RTR ಇದೆಯಲ್ಲ, ಅದು RTR ಬೇರೆ, ಇದು RTX. ಇದು ಟೂರಿಂಗ್ ಮತ್ತೆ ಆಫ್ ರೋಡಿಂಗ್ ಕಮ್ಯುನಿಟೀಸ್ ಇರುತ್ತೆ. ಅದು ಬಂದ್ಬಿಟ್ಟು ನೇಕೆಡ್ ಮತ್ತೆ ಸ್ಪೋರ್ಟ್ಸ್ ಕಮ್ಯುನಿಟೀಸ್ ಇರುತ್ತೆ RTR. ಇದು RTX 300 ಅಂತ. RTX ಅಂತ ಅಂದ್ರೆ ಏನಪ್ಪಾ ಅಂದ್ರೆ ರ್ಯಾಲಿ ಟೂರಿಂಗ್ ಎಕ್ಸ್ಪೋ ಅಂತ. ಕ್ಯಾಡಬಾಂಬ್ಸ್, ಫ್ಯಾಬ್ಲೋ, ಎಸ್ಕೋಬಾರ್ ಅಂತ. ಮತ್ತೆ ಇದರಲ್ಲಿ ಮಾಡಲ್ಸ್ 3 ಮಾಡಲ್ಸ್ ಬರ್ತವೆ. ಒಂದು ಬೇಸಿಕ್, ಇನ್ನೊಂದು ಟಾಪ್, ಇನ್ನೊಂದು ಬಿಲ್ಟ್ ಟು ಆರ್ಡರ್ ಅಂತ B2 ಅಂತ 3 ಮಾಡಲ್ಸ್ ಇದಾವೆ. ಕಲರ್ ವಿಷಯಕ್ಕೆ ಬಂದ್ರೆ 5 ಕಲರ್ಸ್ ಅಲ್ಲಿ ಸಿಗುತ್ತೆ. ಇದು ಬೇಸಿಕ್ ಅಲ್ಲಿ 2 ಕಲರು, ಟಾಪ್ ಎಂಡ್ ಅಲ್ಲಿ 3 ಕಲರು, BTO ನಲ್ಲಿ 4 ಕಲರು. BTO ಅಂತಂದ್ರೆ ಬಿಲ್ಟ್ ಟು ಆರ್ಡರ್ ಅಂತ ಇದ್ರ ಹೆಸರು. ಅದೇನೋ ಟಾಪ್ ಎಂಡ್ಗೆ ಇನ್ನೊಂದು ಸ್ವಲ್ಪ ಮೇಲೆ ಅಂತ. ಇದು ಟಾಪ್ ಎಂಡ್ ಮಿಡಲ್ ಅಲ್ಲಿ ಬರುತ್ತೆ, ಮಿಡ್ ರೇಂಜ್ ಮತ್ತೆ ಅದನ್ನೇ ಟಾಪ್ ಅಂತ ಕೊಡ್ಬೋದಿತ್ತು, ಯಾಕೆ ಗೊತ್ತಿಲ್ಲ, ಅದನ್ನ BTO ಅಂತ ಮಾಡಿದ್ದಾರೆ. ನಾನು ಕೊಡಲ್ಲ. ಮತ್ತೆ ಕಲರ್ ವಿಷಯಕ್ಕೆ ಬಂದ್ವಿ ನಾವು. ಕಲರ್ ಅಲ್ಲಿ ಈಗ ಬೇಸ್ ಮಾಡಲ್ ಅಲ್ಲಿ ಲೈಟ್ನಿಂಗ್ ಬ್ಲ್ಯಾಕ್ ಅಂತೆ ಒಂದು, ಇನ್ನೊಂದು ಪರ್ಲ್ ವೈಟ್ ಅಂತೆ. ಇವೆರಡು ಬೇಸ್ ಮಾಡಲ್ ಬರ್ತವೆ. ಮತ್ತೆ ಟಾಪ್ ಮಾಡಲ್ ಅಲ್ಲಿ ಲೈಟನಿಂಗ್ ಬ್ಲ್ಯಾಕ್ ಮತ್ತೆ ಮೆಟಾಲಿಕ್ ಬ್ಲೂ, ಮತ್ತೆ ಇದು ಟರ್ನ್ ಬ್ರೌನ್ಸ್ ಅಂತೆ. ಇದು 3 ಕಲರು. ಅದರಲ್ಲಿ ಇರೋದು ಬೇಸ್ ಮಾಡಲ್ ಅಲ್ಲಿರೋ 1 ಕಲರು ಇದಕ್ಕೂ ಜಾಯಿನ್ ಆಗಿದೆ. ಮತ್ತೆ BTO ನಲ್ಲಿ ಲೈಟನಿಂಗ್ ಬ್ಲ್ಯಾಕ್, ಮೆಟಾಲಿಕ್ ಬ್ಲೂ, ಟರ್ನ್ ಬ್ರೌನ್ಸ್ ಮತ್ತೆ ವೈಪರ್ ಗ್ರೀನ್. ಇದೊಂದು ಸಖತ್ತಾಗಿದೆ. ವೈಪರ್ ಗ್ರೀನ್ ಅಂತ ಇದೆಯಲ್ಲ, ಇದು ಸಖತ್ತಾಗಿದೆ. ಇದೇ RTX ಅಂತ ಕಂಡುಹಿಡಿಯಬಹುದು ಬೇಗ ಇದನ್ನ ನೋಡ್ಬಿಟ್ರೆ. ಮತ್ತೆ ಇದರಲ್ಲಿ ಕಾಮನ್ ಆಗಿರೋದು ಲೈಟನಿಂಗ್ ಬ್ಲ್ಯಾಕ್ 3ರಲ್ಲೂ ಇದೆ, ಮತ್ತೆ ಮೆಟಾಲಿಕ್ ಬ್ಲೂ 2ರಲ್ಲಿ ಇದೆ. ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಇಂಜಿನ್ ವಿಷಯಕ್ಕೆ ಹೋದ್ರೆ 99.1 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DOHC 4 ವಾಲ್ವ್ ಇಂಜಿನ್ ಅಂತ. ಇದು ಏನ್ ಗುರು ಇಷ್ಟೊಂದು ಉದ್ದ ಇದೆ? ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ 99.1 cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಂಗಲ್ ಸಿಲಿಂಡರ್ ಅಷ್ಟೇ. ನೆಕ್ಸ್ಟ್ ಪವರ್ ಬಂದ್ರೆ 36.5 PS ಪವರ್ ಅಟ್ 9000 RPM. ಟಾರ್ಕ್ ಬಂದ್ಬಿಟ್ಟು 28.5 Nm ಟಾರ್ಕ್ ಅಟ್ 7000 RPM. ಮತ್ತೆ ಇದು 300 cc ಸೆಗ್ಮೆಂಟ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಮೂತೆಸ್ಟ್ ಗಾಡಿ ಅಂತ ಹೇಳ್ಬೋದು. ಆದ್ರೆ 6000 RPM ಒಳಗಡೆ, 6000 RPM ಇಂದ ಮುಂದಕ್ಕೆ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ. ಸಿಟಿ ರೌಂಡ್ಸ್ಗೆಲ್ಲ ಈಸಿಯಾಗಿ ಸೂಪರ್ ಆಗಿ ಇದೆ, ಏನು ವೈಬ್ರೇಷನ್ ಬರಲ್ಲ ಸಿಟಿ ರೌಂಡ್ಸ್ ಹೊಡೆಯೋದಕ್ಕೆ. ನೆಕ್ಸ್ಟ್ ಆಗಿ ಟ್ರಾನ್ಸ್ಮಿಷನ್ 6 ಸ್ಪೀಡ್ ಮ್ಯಾನ್ಯಲ್, ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ವಿತ್ ಕ್ವಿಕ್ ಶಿಫ್ಟರ್ ಎಲ್ಲ ಇದೆ ಇದರಲ್ಲಿ. ಥ್ರಾಟಲ್ ಇನ್ನೇನು ರೈಡ್ ಬೈ ವೈರು. ಮತ್ತೆ ಚಾಸಿ ವಿಷಯಕ್ಕೆ ಬಂದ್ರೆ ನಾವು ಸ್ಟೀಲ್ ಫ್ರೇಮು, ಅಲ್ಯೂಮಿನಿಯಂಗೆ ಸ್ವಿಂಗ್ ಆರ್ಮ್ ಇದರಲ್ಲಿ ಇರೋದು. ಮತ್ತೆ ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ USD ಫೋರ್ಕ್ ಅಂದ್ರೆ ಇನ್ವರ್ಟರ್ ಸಸ್ಪೆನ್ಷನ್ ಅಪ್ ಟು 180 mm ತನಕ ಟ್ರಾವೆಲ್ ಮಾಡತ್ತಂತೆ. ಮತ್ತೆ ರೇರು ಮೋನೋಶಾಕ್ ಸಸ್ಪೆನ್ಷನ್ ಅಪ್ ಟು 180 mm ತನಕ ಅದು ಕೂಡ ಟ್ರಾವೆಲ್ ಮಾಡುತ್ತೆ. ಮತ್ತೆ ಬ್ರೇಕಿಂಗ್ ವಿಷಯಕ್ಕೆ ಬಂದ್ರೆ ಫ್ರಂಟ್ 320 mm ಡಿಸ್ಕ್ ಬ್ರೇಕ್, ರೇರು 240 mm ಡಿಸ್ಕ್ ಬ್ರೇಕ್, 2 ಡಿಸ್ಕ್. ಮತ್ತೆ ABS ಡುವೆಲ್ ಚಾನಲ್, 2 ಕಡೆನೂ ABS ಇದೆ. ಆದ್ರೆ ರೇರ್ ಮಾತ್ರ ಸ್ವಿಚಬಲ್ ಕೊಟ್ಟಿದ್ದಾನೆ, 2ರಲ್ಲೂ ಸ್ವಿಚಬಲ್ ಇಲ್ಲ. ಮತ್ತೆ ಎಲ್ಲ ಮಾಡಲಲ್ಲೂ ಅಡ್ಜಸ್ಟಬಲ್ ಲಿವರ್ಸ್ ಕೊಟ್ಟಿದ್ದಾನೆ. ಬೇಸಿಂದ ಹಿಡಿದು BTO ತನಕ ಅಡ್ಜಸ್ಟಬಲ್ ಲಿವರ್ ಇದೆ. ಮತ್ತೆ ಟೈರ್ ಬಂದ್ಬಿಟ್ಟು ಫ್ರಂಟ್ 110 ಸೆಕ್ಷನ್ 19 ಇಂಚ್ ಟ್ಯೂಬ್ಲೆಸ್ ಟೈರು, ರೇರು 150 ಸೆಕ್ಷನ್ 17 ಇಂಚ್ ಟ್ಯೂಬ್ಲೆಸ್ ಟೈರು. 2 ಟ್ಯೂಬ್ಲೆಸ್ ಇದೆ. ಈಗ ನಮ್ಮ ಎಕ್ಸ್ಪಲ್ಸ್ ತರ ಟ್ಯೂಬ್ ಇರೋದಲ್ಲ, ಟ್ಯೂಬ್ಲೆಸ್. ಮತ್ತೆ ಸೀಟ್ ಹೈಟ್, ಗ್ರೌಂಡ್ ಕ್ಲಿಯರೆನ್ಸ್ ಅಂತೆಲ್ಲ ಬಂದ್ರೆ ಸೀಟ್ ಹೈಟ್ ಬಂದ್ಬಿಟ್ಟು 835 mm, ಗ್ರೌಂಡ್ ಕ್ಲಿಯರೆನ್ಸ್ 200 mm. ಒಂದು 5 ಇರೋರೆಲ್ಲ ಹೊಡಿಬೋದು, 5.5 ಇರೋರೆಲ್ಲ ಈಸಿಯಾಗಿ ಹೊಡಿಬೋದು. ಇನ್ನು ಸ್ವಲ್ಪ ಕಡಿಮೆ ಇರೋದಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನನ್ನ ಅನಿಸಿಕೆ ಪ್ರಕಾರ. ಮತ್ತೆ ವೆಯ್ಟ್ ಬಂದ್ಬಿಟ್ಟು 180 kgs, ಆರಾಮಾಗಿ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಬೋದು, ನಾವು ಹೇಳ್ದಂಗೆ ಕೇಳುತ್ತೆ. ಮತ್ತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 12.5 ಲೀಟರ್ಸ್. ಮೈಲೇಜು ಹೈವೇಲಿ ಒಂದು 32ರಿಂದ 35 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿಲಾದ್ರೆ ಒಂದು 28ರಿಂದ 30, ಅದೇ ಜಾಸ್ತಿ ಆಗೋಯ್ತು, ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಆವ್ರೇಜ್ ಒಂದು 30 km/ಲೀಟರ್ ಕೊಡುತ್ತೆ ಅಂತಂದ್ರು 370ರಿಂದ 390 km ತನಕ ನಾವು ಹೋಗ್ಬೋದು. ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ದೊಡ್ಡ ಟ್ಯಾಂಕ್ನ ಕೊಡಬೇಕಿತ್ತು. 370-400 km ಎಲ್ಲ ಒಂದು ಸ್ಟ್ರೆಚ್ಚಲ್ಲಿ
4ರಿಂದ 5 ಅವರಲ್ಲಿ ಖಾಲಿ ಆಗ್ಬಿಡುತ್ತೆ. ಮತ್ತೆ ಪದೇ ಪದೇ ಆಗುತ್ತೆ. ಸ್ವಲ್ಪ ದೊಡ್ಡದು ಕೊಡ್ಬೇಕಿತ್ತು. ಮತ್ತೆ ಲೈಟಿಂಗ್ ವಿಷಯಕ್ಕೆ ಅಂತ ಬಂದ್ರೆ ಫುಲ್ಲಿ LED ಸೆಟಪ್ ಗುರು, ಎಲ್ಲೂ ಆಲೋಚನೆ ಇಲ್ಲ. ಫುಲ್ಲಿ LED ಸೆಟಪ್, ಹೆಡ್ಲೈಟ್ LED ಹೆಡ್ಲೈಟು, ಮತ್ತೆ ಸಿಗ್ನೇಚರ್ ಡೇ ಟೈಮ್ ರನ್ನಿಂಗ್ ಲ್ಯಾಪ್, ಅದೇ DRLs ಸಿಗ್ನೇಚರ್ ಅದೇ ಸಗದಾಗಿದೆಯಂತೆ. ಟೈಲ್ ಲೈಟ್ LED ಡೈನಾಮಿಕ್ ಬ್ರೇಕ್ ಲೈಟ್, ಇಂಡಿಕೇಟರ್ಸ್ LED ಇಂಡಿಕೇಟರ್ಸ್ ವಿತ್ ಹಜಾರ್ ಲೈಟ್ ಕೂಡ ಕೊಡ್ತಾ ಇದ್ದಾರೆ. ಇದಂತೂ ಎಲ್ಲಾದ್ರಲ್ಲೂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟ್ರೆಂಡ್. ಎಲ್ಲಾ ಗಾಡಿಲೂ ಹಜಾರ್ ಲೈಟ್ ಎಲ್ಲದರಲ್ಲೂ ಕೊಡ್ತಾ ಇದ್ದಾರೆ. ಮತ್ತೆ ಸ್ಪೀಡೋಮೀಟರ್ಗೆ ಅಂತ ಬಂದ್ರೆ 5 ಇಂಚು ಫುಲ್ಲಿ ಕಲರ್ TFT ಡಿಜಿಟಲ್ ಡಿಸ್ಪ್ಲೇ. ಮತ್ತೆ ರೈಡಿಂಗ್ ಮೋಡ್ಸ್ 4 ರೈಡಿಂಗ್ ಮೋಡ್ಸ್ ಇದಾವೆ. ಒಂದು ಅರ್ಬನ್ ಅಂದ್ರೆ ಸಿಟಿ ಮೂಡು, ಇನ್ನೊಂದು ರೈನ್, ಇನ್ನೊಂದು ಟೂರು, 4ನೇದು ರ್ಯಾಲಿ. ಇವು 4 ಮೂಡ್ಸು ಇದಾವೆ. ಮತ್ತೆ ಕನೆಕ್ಷನ್ ಅಂತ ಬಂದ್ರೆ TVS ಸ್ಮಾರ್ಟ್ ಕನೆಕ್ಷನ್ ವಿತ್ ಮ್ಯಾಪ್ ಮಿರರಿಂಗ್ ಅಂತ. ನಿಮ್ಮ ಫೋನ್ನ ಸ್ಪೀಡೋಮೀಟರ್ಲಿ ಮಿರರಿಂಗ್ ಮಾಡ್ಕೋಬೋದಂತೆ. ಅದೊಂದು ಹೊಸ ವಿಷಯ, ಅದೊಂದು ಹೊಸ ಅಪ್ಡೇಟ್ ಅಂತ ಅನ್ಬೋದು. ಟಾಪ್ ಸ್ಪೀಡು ಅರ್ಬನ್ ಅಂದ್ರೆ ಸಿಟಿ ಮೂಡಲ್ಲಿ ಒಂದು 100ರಿಂದ 110, ರೈನ್ನಲ್ಲಿ ಒಂದು 100ರಿಂದ 110 ಅದು ಕೂಡ. ಮತ್ತೆ ಟೂರ್ಗೆ ಬಂದ್ರೆ ಟೂರ್ ಮೂಡಲ್ಲಿ 140ರಿಂದ 145 ತನಕ ಅಂತೆ. ಮತ್ತೆ ರ್ಯಾಲಿ ಮೂಡಲ್ಲಿ 140ರಿಂದ 143. ರ್ಯಾಲಿಲೂ ಚೆನ್ನಾಗಿ ಹೋಗುತ್ತೆ. ಮತ್ತೆ ಅಡಿಷನಲ್ ಫೀಚರ್ಸು ಮಲ್ಟಿ ಲೆವೆಲ್ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್, ಮತ್ತೆ ಕ್ರೂಸ್ ಕಂಟ್ರೋಲು, ಮತ್ತೆ ಹಜಾರ್ಡ್ ಲೈಟು, ಇವೆರಡು ಅಡಿಷನಲ್, 3 ಅಡಿಷನಲ್ ಅಂತೆ. ಬೇಸ್ ಮಾಡಲ್ಲು ಮತ್ತೆ ಟಾಪ್ ಎಂಡ್ಗೂ ಸ್ವಲ್ಪ ವೇರಿಯೇಷನ್ ಇದೆ, ವ್ಯತ್ಯಾಸ. ಏನೇನಪ್ಪ ವ್ಯತ್ಯಾಸ ಅನ್ನೋದ್ರೆ ಕೇಳಿಸ್ಕೊಳ್ಳಿ. ಮ್ಯಾಪ್ ಮಿರರಿಂಗ್ ಇರಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇರುತ್ತೆ ಆದ್ರೂ ಇರಲ್ಲ, ಇರುತ್ತಷ್ಟೇ. ನೀವು ಅಷ್ಟೊಂದು ಇದ್ರಲ್ಲಿ ಹೊಡೆಯೋದಕ್ಕಾಗಲ್ಲ. ಕ್ವಿಕ್ ಶಿಫ್ಟರ್ ಇರಲ್ಲ, ABS ಇರುತ್ತೆ, ಸ್ಲಿಪ್ಪರ್ ಕ್ಲಚ್ ಇರುತ್ತೆ. ಲಾಸ್ಟ್ ಸೆಗ್ಮೆಂಟು ಪ್ರೈಸಿಂಗ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಬೇಸ್ ಮಾಡಲ್ ಇಂದ BTO ತನಕ 3 ಮಾಡಲ್ಲು. ಎಕ್ಸ್ ಶೋರೂಮ್ ಪ್ರೈಸು ಬೇಸ್ ಮಾಡಲ್ದು 1,99,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸು. ಅಪ್ರಾಕ್ಸ್ ಒಂದು ಆನ್ ರೋಡ್ ಪ್ರೈಸು 2,48,000 ತನಕ ಆಗುತ್ತೆ. ಮತ್ತೆ ಟಾಪ್ ಮಾಡಲು 2,14,000 ಎಕ್ಸ್ ಶೋರೂಮ್ ಪ್ರೈಸು. ಆನ್ ರೋಡು ಒಂದು 2,66,000 ತನಕ ಆಗ್ಬೋದು. BTOದಲ್ಲಿ 2,34,000 ಆನ್ ರೋಡ್ ಪ್ರೈಸೇ. ಆನ್ ರೋಡ್ ಪ್ರೈಸು ಒಂದು ಅಪ್ರಾಕ್ಸ್ ಒಂದು 3 lakhs 2,90,000 ತನಕನೂ ಆಗ್ಬೋದು. ಮತ್ತು ಇನ್ನೊಂದು ಮೇಯ್ನ್ ಥಿಂಗು ಇದ್ರದ್ದು ಅಪ್ರಾಕ್ಸ್ RTO ಚಾರ್ಜಸ್ ಮತ್ತು ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳೋದನ್ನು ಮರ್ತಿದ್ದೆ. ಅಪ್ರಾಕ್ಸ್ RTO ಚಾರ್ಜಸ್ಸು ಒಂದು 40,000 ತನಕ ಬರ್ಬೋದು ಎಲ್ಲ ಮಾಡಲ್ಗೂ, ಮತ್ತು ಇನ್ಶೂರೆನ್ಸು ಒಂದು 12,000 ತನಕ ಬರ್ಬೋದು ಎಲ್ಲ ಮಾಡಲ್ಗೂ. ಪ್ರೈಸಿಂಗು ಎಲ್ಲ ಕಡೆನೂ ನಾನು ಹೇಳಿದ ಥರನೇ ಇರಲ್ಲ. ನಿಮಗೆ ಹತ್ರ ಇರುವ TVS ಶೋರೂಮ್ಗೆ ಹೋಗಿ ಒಂದ್ಸತಿ ವಿಚಾರಣೆ ಮಾಡಿ. ಮತ್ತು ಪ್ರೈಸಿಂಗು ದಿನದಿಂದ ದಿನಕ್ಕೆ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮಗೆ ಹತ್ರ ಇರೋ TVS ಶೋರೂಮ್ನಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ. ಮತ್ತೆ ನೋಡಿದ್ರಲ್ಲ RTX 300 ಬಗ್ಗೆ ನನಗೆ ಎಷ್ಟು ಆಗುತ್ತೋ ಅಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಇನ್ನೊಂದು ಪಾರ್ಟ್ ಮಾಡಿ ಅದರಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಈ ಒಂದು ವಿಡಿಯೋ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬೈಕ್ ರಿವ್ಯೂ ಜೊತೆಗೆ ನಾನು ಸಿಗ್ತೀನಿ. ನಾನು ನಿಮ್ಮ ಮಾರುತಿ ನೇಕರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.